ಸ್ನೇಹಿತರೆ ನಮಸ್ತೆ, ಪ್ರತಿಧ್ವನಿಗೆ ಸ್ವಾಗತ. ನೋಡಿ, ರಾಜ್ಯ ರಾಜಕಾರಣದಲ್ಲಿ ಯಾವಾಗ ಏನ್ ಬದಲಾವಣೆ ಆಗುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಈ ಆಷಾಢದ ಈ ಒಂದು ಮಾಸದಲ್ಲಿ ರಾಜಕೀಯದಲ್ಲಿ ಒಂದು ರೀತಿಯ ಆಷಾಢದ ಗಾಳಿ ಬೀಸ್ತಾ ಇದೆ, ಬದಲಾವಣೆಯ ಗಾಳಿ ಬೀಸ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನೀವು ಯಾವ ಪಕ್ಷನಾದ್ರೂ ತೆಗೆದುಕೊಳ್ಳಿ, ಈ JDS ಇಂದ ಪ್ರಾದೇಶಿಕ ಪಕ್ಷದಿಂದ ಬನ್ನಿ, ಅಲ್ಲೊಂದು ಬದಲಾವಣೆಯ ಗಾಳಿ, ಅಲ್ಲೊಂದು ಬದಲಾವಣೆಗೋಸ್ಕರ ಅಲ್ಲೊಂದು ತವಕ, ಅಲ್ಲೊಂದು ನಿಖಿಲ್ ಕುಮಾರಸ್ವಾಮಿ ಅವರ ಒಂದು ಹೋರಾಟ, ಆ ಜನರೊಂದಿಗೆ ಜನತಾದಳ ಎನ್ನುವಂತ ಆ ಒಂದು ಅಭಿಯಾನ. ಮೊಗದೊಂದ ಕಡೆ ನೀವು ಕಾಂಗ್ರೆಸ್ಗೆ ಬಂದ್ ನೋಡಿ, ಇಲ್ಲೂ ಕೂಡ ಒಂದು ಹೋರಾಟ. CM ಸಿದ್ದರಾಮಯ್ಯನವ್ರನ್ನ ಹೇಗಾದ್ರೂ ಮಾಡ ಕುರ್ಚಿಯನ್ನ ಕಿತ್ಕೊಂಡ್ಬಿಡ್ಬೇಕು ಅನ್ನುವಂತ ಒಂದು ಕಡೆ. ಸುರ್ಜೇವಾಲಾ ಅವರು ಇವಾಗ ನೋಡಿ, ಈಗಿನ ಡೆವಲಪ್ಮೆಂಟ್ ಏನಂದ್ರೆ, ಸುರ್ಜೇವಾಲಾ ಅವರು CM ಸಿದ್ದರಾಮಯ್ಯ ಅವರನ್ನ ಸೀಟಿಂದ ಕೆಳಗಡೆ ಇಳಿಸಿ, ಅಂದ್ರೆ ರಾಜೀನಾಮೆಯನ್ನ ತೆಗೆದುಕೊಂಡು ರಾಷ್ಟ್ರ ಮಟ್ಟದಲ್ಲಿ, ಅಂದ್ರೆ ಒಂದು ಕಾಂಗ್ರೆಸ್ನ ಒಂದು ರಾಷ್ಟ್ರ ಮಟ್ಟದಲ್ಲಿ ಏನಾದ್ರೂ ಒಂದು ಸ್ಥಾನವನ್ನ ಕೊಡುವಂತ ಒಂದು ಪ್ಲಾನಿಂಗ್ ಕೂಡ ನಡೀತಾ ಇರುವಂತದ್ದು. ಒಟ್ನಲ್ಲಿ ಕಾಂಗ್ರೆಸ್ ನಲ್ಲಿ ಒಂದು ಬದಲಾವಣೆಯ ಈ ಒಂದು ಆಷಾಢದ ಗಾಳಿ ಕಾಂಗ್ರೆಸ್ ನಲ್ಲೂ ಬೀಸ್ತಾ ಇರುವಂತದ್ದು. ಆಗಸ್ಟ್ ನಲ್ಲಿ ಅಥವಾ ಇನ್ಯಾವುದೋ ತಿಂಗಳಲ್ಲಿ, ನವೆಂಬರ್ ನಲ್ಲಿ ಏನೋ ಒಂದು ಕ್ರಾಂತಿ ಆಗ್ಬಿಡುತ್ತೆ ಅನ್ನುವಂತ ಒಂದು ಬದಲಾವಣೆಯ ಸುಳುವನ್ನು ಕೊಡೋದು, ಅದೇ ಆಷಾಢದ ಆ ಗಾಳಿ ಬೀಸ್ತಾ ಇದೆ ಎಲ್ಲ ಪಕ್ಷಕ್ಕೂ ಅನ್ನೋದಕ್ಕೆ ಇದೇ ಒಂದು ಸೂಚನೆ. ಇನ್ನೊಂದು, BY ವಿಜೇಂದ್ರನಿಂದ ಹೇಗಾದ್ರೂ ಮಾಡಿ BY ವಿಜೇಂದ್ರ ಅವರಿಂದ ಅಧ್ಯಕ್ಷ ಸ್ಥಾನವನ್ನ ಕಿತ್ಕೊಂಡ್ಬಿಡ್ಬೇಕು ಎನ್ನುವಂತ ಆ ಒಂದು ಬದಲಾವಣೆಯ ಗಾಳಿ BJPಗೂ ಕೂಡ ತಟ್ತಾ ಇರುವಂತದ್ದು. ಸೊ ಹೀಗೆ ಆಷಾಢದ ಈ ಮಾಸ ಮೂರೂ ಪಕ್ಷಕ್ಕೂ ಕೂಡ ಒಂದು ರೀತಿಯ ಅಪಶಕುನದ ಮಾಸ ಅಂತ ಹೇಳ್ಬೋದು. ಎಲ್ರು ಕೂಡ ಎಣಗಾಡ್ತಾ ಇರುವಂತ ಒಂದು ಮಾಸ ಇದು. ಅವರವರ ಸ್ಥಾನಗಳನ್ನ ಉಳಿಸಿಕೊಳ್ಳುವಲ್ಲಿ ಹೆಣಗಾಟ ನಡೆಸ್ತಾ ಇರುವಂತ ಈ ಒಂದು ಮಾಸ ಇದು, ಆಷಾಢ ಮಾಸ. CM ಸಿದ್ದರಾಮಯ್ಯ ಹೆಂಗಾದ್ರೂ ಮಾಡಿ ನಾನು ಸ್ಥಾನ ಉಳಿಸ್ಕೊಂಡ್ಬೇಕು ಎನ್ನುವಂತ ಒಂದು ಹೆಣಗಾಟದಲ್ಲಿದ್ರೆ, ಇಲ್ಲಿ BY ವಿಜೇಂದ್ರ ಹೇಗಾದ್ರೂ ಮಾಡಿ ಅಧ್ಯಕ್ಷ ಸ್ಥಾನವನ್ನ ನಾನು ಉಳಿಸ್ಕೊಬೇಕು ಎನ್ನುವಂತ ಆ ಒಂದು ತಿಣಕಾಟದಲ್ಲಿದ್ದಾರೆ. ಇನ್ನೊಂದ್ ಕಡೆ DK ಶಿವಕುಮಾರ್ ಹೇಗಾದ್ರೂ ಮಾಡಿ ನಾನು CM ಸ್ಥಾನವನ್ನ ಕಿತ್ಕೊಂಡ್ಬಿಡ್ಬೇಕು, CM ಕುರ್ಚಿನಲ್ಲಿ ನಾನು ಕುತ್ಕೊಬೇಕು ಎನ್ನುವಂತ ಆ ಒಂದು ತವಕದಲ್ಲಿದ್ದಾರೆ. ಇನ್ನೊಂದ್ ಕಡೆ JDS ನಲ್ಲಿ ಹೇಗಾದ್ರೂ ಮಾಡಿ ಪಕ್ಷವನ್ನ ಮತ್ತೆ ಒಂದು ಅಸ್ತಿತ್ವಕ್ಕೆ ತೆಗೆದುಕೊಂಡು ಬರಬೇಕು ಎನ್ನುವಂತ ಆ ಒಂದು ಹರಸಾಹಸದಲ್ಲಿ ಈ ಆಷಾಢದ ಈ ಮಾಸದಲ್ಲಿ ಮೂರೂ ಪಕ್ಷದವರು ಕೂಡ ಹೆಣಗಾಟ ನಡೆಸ್ತಾ ಇರುವಂತದ್ದು. ಈಗ ಸದ್ಯದ ಅಪ್ಡೇಟ್ ಏನಂದ್ರೆ, ಇವರೆಲ್ಲರ ಮಧ್ಯೆ ನಮ್ದೆಲ್ಲಪ್ಪ ಇಡ್ಲಿ ಎನ್ನುವಂತೆ ಈ ರೆಬಲ್ ನಾಯಕರುಗಳಿದ್ದಾರಲ್ಲ BJP-ನಲ್ಲಿ, ನಮ್ದು ಕೂಡ ಅಸ್ತಿತ್ವ ನಡೆಯಬೇಕು, ನಾವು ಕೂಡ ಇಲ್ಲಿ ಉಳಿಬೇಕು, ಬೆಳಿಬೇಕು ಎನ್ನುವಂತ ಆ ಒಂದು ನಿಟ್ಟಿನಲ್ಲಿ ಎಲ್ಲ ಒಂದ್ ಕಡೆ ಹೋರಾಟ ನಡೆಸ್ತಾ ಬಂದಿದ್ರು. ಅದರಲ್ಲಿ ಯತ್ನಾಳ್ ಇತ್ತೀಚೆಗೆ ಈಗಿನ ಡೆವಲಪ್ಮೆಂಟ್ ನೋಡಿದ್ರೆ, ಯತ್ನಾಳ್ ಒಂದ್ ಕಡೆ ಎಲ್ಲೋ ಏಕಾಂಗಿ ಆಗ್ಬಿಟ್ರ ಎನ್ನುವಂತ ಒಂಥರ ಏಕಾಂಗಿ ಹೋರಾಟನ ಅಂತ. ಮುಗದೊಂದ್ ಕಡೆ ಯತ್ನಾಳ್ ಎಲ್ಲೋ ಒಂದ್ ಕಡೆ ಹೊಸ ಪಕ್ಷ ಕಟ್ತಾರೆ ಅನ್ನುವಂತ ಮಾತುಗಳು ಆಗಾಗ ಕೇಳಿ ಬಂದ್ರು ಕೂಡ, ಈ ಹೊಸ ಪಕ್ಷ ಕಟ್ತಾರೆ ಅಂತ ಹೇಳಿ ಯತ್ನಾಳ್ ಏನಾದ್ರೂ ಒಂದ್ಸಲ ಅವ್ರ ಮನ್ಸಲ್ಲಿ ಅಂದ್ಕೊಂಡ್ರು ಕೂಡ, KJPಯನ್ನ BJPಯ ಏನ್ ಕಿಂಗ್ ಮೇಕರ್, ಕರ್ನಾಟಕದ ಕಿಂಗ್ ಮೇಕರ್ ಒಂದ್ಸಲ ಯಡಿಯೂರಪ್ಪನವ್ರನ್ನ ನೆನ್ಸ್ಕೊಂಡ್ಬಿಟ್ರೆ ಸಾಕು. BJP ಪಕ್ಷ ತೊರೆದು KJPಯನ್ನು ಕಟ್ಟದಂತ ಯಡಿಯೂರಪ್ಪನಂತಹ ಮಹಾನ್ ನಾಯಕ ಏನಾದ್ರು ಅವರು ಕೂಡ ಅಸ್ತಿತ್ವ ಉಳಿಸ್ಕೊಳ್ಳೋದಕ್ಕಾಗ್ಲಿಲ್ಲ. ಜೊತೆನಲ್ಲಿ ಜನಾರ್ದನ್ ರೆಡ್ಡಿ ಅವರು ಕೂಡ ಹೊಸ ಪಕ್ಷ ಕಟ್ಟೋದಕ್ಕೆ ಹೋಗಿ ಏನಾದ್ರು, ಅಷ್ಟೇ ಯಾಕೆ ಅವರ ಬಲಗೈ ಬಂಟನ್ ತರ ಇದ್ದಂತ ಶ್ರೀರಾಮುಲು ಏನಾದ್ರು ಪಕ್ಷ ಕಟ್ಟೋದಕ್ಕೆ ಹೋಗಿ, ಅಷ್ಟೇ ಯಾಕೆ ಅಶೋಕ್ ಖೇಣಿಯವರು ಕೂಡ ಹೊಸ ಪಕ್ಷ ಕಟ್ತೀನಿ ಅಂತ ಹೇಳಿ ಏನಾದ್ರು ಅವರು ಕೂಡ ಮಕಡೆ ಮಲಗಿದ್ರು. ಸೊ ಹಂಗೆ ಇಲ್ಲಿ ಹೊಸ ಪಕ್ಷ ಕಟ್ಬಿಡ್ತೀನಿ, ಇಲ್ಲಿ JDSಗೆ ಪರ್ಯಾಯವಾಗಿ ಮತ್ತೊಂದು ಪ್ರಾದೇಶಿಕ ಪಕ್ಷವನ್ನ ನಾನು ಹುಟ್ಟಾಕ್ಬಿಡ್ತೀನಿ ಅಂತ ಓದುವಂತವ್ರು ಯಾರೊಬ್ರು ಕೂಡ ಇಲ್ಲಿ ಸಕ್ಸಸ್ ಆಗಿದ್ದೇ ಇಲ್ಲ. ಕೇವಲ JDS ಮಾತ್ರ ಈ ರಾಜ್ಯದಲ್ಲಿ ತನ್ನ ಅಸ್ತಿತ್ವವನ್ನ ಉಳಿಸ್ಕೊಂಡು ಬಂದಿರುವಂಥದ್ದು. ಈಗಿನ ಲೇಟೆಸ್ಟ್ ಅಪ್ಡೇಟ್ಸ್ ಏನಂದ್ರೆ, ಎಲ್ಲೋ ಒಂದ್ ಕಡೆ ರಾಜ್ಯಾಧ್ಯಕ್ಷ ಸ್ಥಾನವನ್ನ ನನ್ನ ಮಗನಿಂದ ಕಸಿದುಕೊಳ್ತಾ ಇದ್ದಾರೆ ಎನ್ನುವಂತ ಆ ಒಂದು ಸೂಚನೆಯನ್ನ, ಆ ಒಂದು ಬದಲಾವಣೆಯ ಆ ಒಂದು ವಾಸನೆಯನ್ನ ಅರಿತಂತ BSY ಇದೀಗ ಒಂದೇ ಒಂದು ಅವರು ಹಾಕಿರುವಂತ ಒಂದೇ ಒಂದು ಗುಟೀರಿಗೆ ದಿಲ್ಲಿಯ ಹೈಕಮಾಂಡ್ ಅವರಿಗೆ ಅವ್ರು ನೀಡಿರುವಂತ ಒಂದೇ ಒಂದು ಫೋನ್ ಕಾಲ್ಗೆ ಎಲ್ಲೋ ಒಂದ್ ಕಡೆ ಈ ದಿಲ್ಲಿಯ ಹೈಕಮಾಂಡ್ ಅವರು ಗೇಮ್ ಪ್ಲಾನ್ ಅನ್ನ ಚೇಂಜ್ ಮಾಡ್ಕೊಂಡ್ರ ಎನ್ನುವಂತ ಸುಳಿವನ್ನ ಇದೀಗ ಸ್ವತಃ BSY ಮಗನಾದಂತ BY ವಿಜೇಂದ್ರ ಅವರೇ ಇವತ್ತು ಮೈಸೂರಿನಲ್ಲಿ ನಡೆದಂತ ಈ ಒಂದು ಪ್ರೆಸ್ ಮೀಟ್ ನಲ್ಲಿ, ಈ ಒಂದು ಸುದ್ದಿಗೋಷ್ಠಿನಲ್ಲಿ ಸುಳಿವನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಅದಕ್ಕೆ ಏನಪ್ಪ ಸಾಕ್ಷಿ ಅಂತ ನೀವು ಕೇಳೋದಾದ್ರೆ, ಎಲ್ಲೋ ಒಂದ್ ಕಡೆ ನಾನು ಕೂಡ ರೆಬಲ್ ನಾಯಕರ ಗುಂಪಲ್ಲಿ ಕಾಣಿಸ್ಕೊಳ್ತೀನಿ ಅಂತ ಹೇಳಿ ಹೋಗಿ ಗುಂಪಲ್ಲಿ ಗೋವಿಂದನಂತೆ ಆಗಿದ್ದಂತಹ ಇದೇ ಪ್ರತಾಪ್ ಸಿಂಹ ಅವರು ಇವತ್ತು ಈ ಒಂದು ಸುದ್ದಿಗೋಷ್ಠಿನಲ್ಲಿ BY ವಿಜೇಂದ್ರ ಅವರನ್ನ ನೋಡಿದ್ರೆ ಆಗೋದೇ ಇಲ್ವೇನೋ ಅನ್ನುವಂತ ರೀತಿಯಲ್ಲಿ ಇದ್ದಂತ ರೆಬೆಲ್ ನಾಯಕರ ಒಂದು ಮುಂಚೂಣಿನಲ್ಲಿ ಇವರು ಕೂಡ ಇದ್ರು.
ಯಾರು ಪ್ರತಾಪ್ ಸಿಂಹ ಅವರು. ಸೊ ಈ ಪ್ರತಾಪ್ ಸಿಂಹ ಅವರು ಮೈಸೂರಿನಲ್ಲಿ ನಡೆದಂತ ಈ ಒಂದು ಸುದ್ದಿಗೋಷ್ಠಿನಲ್ಲಿ ಕಾಣಿಸ್ಕೊಳ್ತಾರೆ. ಎಲ್ಲೋ ಒಂದು ಕಡೆ BY ವಿಜೇಂದ್ರ ಅವರೇ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಯುವಂತ ಆ ಒಂದು ರಾಜವಲಿಯ ಗುಟುರಿಗೆ ಹೈಕಮಾಂಡ್ ಇದೀಗ ಸೈಲೆಂಟ್ ಆಗಿ ತಮ್ಮ ಗೇಮ್ ಪ್ಲಾನ್ ಅನ್ನ ಚೇಂಜ್ ಮಾಡಿ ಮತ್ತೆ BY ವಿಜೇಂದ್ರ ಅವರನ್ನೇ 2ನೇ ಅವಧಿಗೂ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಸುವಂತ ಆ ಒಂದು ಏನು ಕಾರ್ಯತಂತ್ರವನ್ನ ಮುಂದುವರಿಸಿದ್ದಾರೆ ಅಂತಾನೆ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಅಂತಹ ಒಂದು ಸುಳಿವನ್ನ ಮಾಧ್ಯಮದವರು ಕೇಳ್ತಾರೆ ವಿಜೇಂದ್ರ ಅವರ ಮತ್ತೆ ನೀವೇ ಮುಂದುವರಿತೀರಾ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಅಥವಾ ಬದಲಾವಣೆಯ ಮಾತುಗಳು ಕೇಳಿ ಬರ್ತಾ ಇದೆ, ಏನ್ ಹೇಳ್ತೀರಿ ಸರ್ ಅಂತ ಪ್ರತಿಕ್ರಿಯೆ ಕೇಳಿದಾಗ ಇವ್ರು ಎಷ್ಟು ಚಾಣಾಕ್ಷರು ನೋಡಿ. BY ವಿಜೇಂದ್ರ ಅವರು ರಾಜವಲಿಯ ಮಗ ಮರಿ ರಾಜವಲಿ ಅಂತ ಹೇಳಿ ಅಷ್ಟಿಲ್ದೆ ಕರೆಯೋದಿಲ್ಲ. ನಿಮಗೆ ಏನ್ ಅನ್ಸುತ್ತೆ ಅಂತೇಳಿ ಮಾಧ್ಯಮದವ್ರನ್ನೇ ಸ್ಮೈಲ್ ಕೊಟ್ಕೊಂಡು ಕೇಳ್ತಾರೆ. ಸೊ ಅಲ್ಲೂ ಕೂಡ ಎಲ್ಲರೂ ಕೂಡ ತಲೆದೂಗಿಸ್ತಾರೆ. ಯಾಕಂದ್ರೆ BY ವಿಜೇಂದ್ರ ಅವ್ರನ್ನ ಬಿಟ್ರೆ ಈ ಕ್ಷಣಕ್ಕೆ ಯಾವೊಬ್ರು ಕೂಡ ಯಾರು ಸೋಮಣ್ಣವ್ರನ್ನೇ ತೆಗೆದುಕೊಳ್ಳಿ ಅಥವಾ ಬಸವರಾಜ ಬೊಮ್ಮಾಯಿನವ್ರನ್ನೇ ತೆಗೆದುಕೊಳ್ಳಿ, ಇವರಿಬ್ರಿಗೂ ಕೂಡ ಏಜ್ ಆಗ್ತಾ ಇದೆ. ಒಬ್ಬ ಯಂಗ್ ಸ್ಟಾರ್ BY ವಿಜೇಂದ್ರ. ಸೊ ಇಂಥವ್ರಿಗೆ ಜವಾಬ್ದಾರಿ ಕೊಟ್ಬಿಡೋಣ, ರೆಬಲ್ ನಾಯಕರುಗಳನ್ನ ಆಮೇಲೆ ಸರ್ ಮಾಡ್ಕೊಳ್ಳೋಣ ಎನ್ನುವಂತ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಅದರ ಒಂದು ಸಕ್ಸಸ್ ನ ಭಾಗ ಎನ್ನುವಂತೆ ರೆಬಲ್ ನಾಯಕರ ಗುಂಪಲ್ಲಿ ಕಾಣಿಸ್ಕೊಂಡ್ರ ಪ್ರತಾಪ್ ಸಿಂಹ ಇವತ್ತು ಮೈಸೂರಿನಲ್ಲಿ ನಡೆದಂತ ಈ ಸುದ್ದಿಗೋಷ್ಠಿನಲ್ಲಿ ಸೊ ಕಾಣಿಸ್ಕೊಂಡಿರುವಂಥದ್ದು. ಕಾಂಗ್ರೆಸ್ನ ವಿರುದ್ಧವಾಗಿ ಇವತ್ತು ಮತ್ತೆ ಸಿಡಿದೆದ್ದಿರುವಂಥದ್ದು. ಇನ್ನು BY ವಿಜೇಂದ್ರ ಅವರಲ್ಲಿ ಒಂದಷ್ಟು ಹೊಸ ಚೈತನ್ಯವನ್ನು ತುಂಬಿಕೊಂಡು ಮತ್ತೆ ಫೀಲ್ಡ್ಗೆ ಇಳಿತಾರೆ, ಆ ಒಂದು ಭರವಸೆ ಅವರಲ್ಲಿದೆ. ಆಲ್ರೆಡಿ ನಾನೇ ಕನ್ಫರ್ಮ್ ಅಂತಾನೆ ಹೇಳ್ಬೋದಿಲ್ಲ. ಯಾಕಂದ್ರೆ ವಿಜೇಂದ್ರ ಅವರು ಇವತ್ತು ಕೊಟ್ಟಂತ ರಿಪ್ಲೈ, ಆ ಒಂದು ಮಂದಹಾಸ, ಆ ಒಂದು ಜೋಶ್, ಅವರಲ್ಲಿರುವಂತಹ ಜೋಶನ್ನ ನೋಡಿದ್ರೆ ನಿಜಕ್ಕೂ ಇವರೇ 2ನೇ ಅವಧಿಗೂ ಫಿಕ್ಸ್ ಆಗಿದ್ದಾರೆ ಬಹುತೇಕ. ಇನ್ನೇನು ಅನೌನ್ಸ್ ಆಗೋದು ಒಂದೇ ಬಾಕಿ ಎನ್ನುವಂತೆ ಇಲ್ಲಿ ಕಾಣಿಸ್ತಾ ಇರುವಂಥದ್ದು. ಆಗ ನೋಡಿದ್ರೆ ಯತ್ನಾಳ್ ಏಕಾಂಗಿ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕಂದ್ರೆ JM ಸಿದ್ದೇಶ್ವರ ಆಗಿರ್ಬೋದು ಅಥವಾ ಏನು ಕುಮಾರ್ ಬಂಗಾರಪ್ಪ ಆಗಿರ್ಬೋದು, BP ಹರೀಶು, JM ಸಿದ್ದೇಶ್ವರು ಮತ್ತೆ ಅರವಿಂದ್ ನಿಂಬಾವಳಿ ಲಾಸ್ಟ್ ಟೈಮ್ ಆಗ್ಲೇ ಜಾಯಿನ್ ಆಗಿದ್ದಾಯ್ತು ಇವರ ತಂಡವನ್ನ. ಇನ್ನು ಪ್ರತಾಪ್ ಸಿಂಹ ಕೂಡ ಬಂದ್ರು. ಇನ್ನು BP ಹರೀಶು ಮತ್ತೆ BP ಹರೀಶು ಅವರೊಬ್ರು ಬಾಕಿ ಇದ್ದಾರೆ, ಕುಮಾರ್ ಬಂಗಾರಪ್ಪ. ಇವರಿಬ್ಬರನ್ನ ಕರ್ಕೊಂಬರೋದೇನು ದೊಡ್ಡ ಮಹಾನ್ ವಿಷಯ ಏನಲ್ಲ ಇಲ್ಲಿ. ಇನ್ನು ಏನು JM ಸಿದ್ದೇಶ್ವರ ಆಲ್ರೆಡಿ ಅವರನ್ನ ಕೂಲ್ ಮಾಡಿದ್ದಾಗಿದೆ. ಅಲ್ಲಿಗೆ ರೆಬಲ್ ಟೀಮಿನ ಬಹುತೇಕ ಎಲ್ಲರನ್ನು 99% ರೆಬಲ್ ಟೀಮಿನ ಇಲ್ಲಿ BJPಯ ನಾಯಕರು ಸೆಳೆಯುವಲ್ಲಿ ಮನ ಓಲೈಸುವಲ್ಲಿ ಸಕ್ಸಸ್ ಆಗಿದ್ದಾರೆ. ಇನ್ನು ಉಳಿದಂತ ಏಕಾಂಗಿ ಅಂದ್ರೆ ಯತ್ನಾಳ್ ಒಬ್ರು ಇಟ್ಕೊಂಡು ಏನ್ ಮಾಡ್ತಾರೆ, ಅವ್ರು ಪಕ್ಷ ಕಟ್ಟಿದ್ರು ಅಷ್ಟೇ, ಏನ್ ಮಾಡಿದ್ರು ಅಷ್ಟೇ, ಅವ್ರ ಕ್ಷೇತ್ರವನ್ನ ಅವ್ರು ಉಳಿಸ್ಕೊಂಡ್ರೆ ಸಾಕು ಎನ್ನುವಂತ ಸ್ಥಿತಿಗೆ ಬಂದು ನಿಂತರೂ ಕೂಡ ಇಲ್ಲಿ ಅಚ್ಚರಿ ಪಡಬೇಕಾಗಿಲ್ಲ. ಇನ್ನು ಇವತ್ತು BY ವಿಜೇಂದ್ರ ಅವರು ಮೈಸೂರಿನ ಪ್ರೆಸ್ ಮೀಟ್ ನಲ್ಲಿ ಒಂದು ಒಳ್ಳೆ ಕಾಂಗ್ರೆಸ್ಗೆ ಒಂದು ಒಳ್ಳೆ ಎಚ್ಚರಿಕೆ, ಒಂದು ಒಳ್ಳೆ ಭವಿಷ್ಯದ ಮುನ್ಸೂಚನೆ ಕೊಟ್ಟರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಲ್ಲ. 2028ಕ್ಕೆ ಕಾಂಗ್ರೆಸ್ ಮತ್ತೆ ಅಧಿಕಾರವನ್ನ ಹಿಡಿಯುತ್ತೆ ಎನ್ನುವಂತಹ ಕನಸನ್ನ ಕಾಣ್ತಾ ಇದೆ ಎನ್ನುವಂತ ಹೇಳಿಕೆಯೊಂದನ್ನ ಯಾರು BY ವಿಜೇಂದ್ರ ಅವರು ಕೊಡುವ ಮೂಲಕ ಕಾಂಗ್ರೆಸ್ ಅಸ್ತಿತ್ವ ಕಳೆದುಕೊಳ್ಳೋದ್ರಲ್ಲಿ 2 ಮಾತಿಲ್ಲ ಎನ್ನುವಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಅದಕ್ಕೆ ಪೂರಕ ಎನ್ನುವಂತೆ ಇದೀಗ ಸುರ್ಜೇವಾಲಾ ಅವರು ಸಿದ್ದರಾಮಯ್ಯನವರು ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ನೀವು ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ನ ಒಂದು ಜವಾಬ್ದಾರಿಯನ್ನ ವಹಿಸ್ತೀವಿ, ನಿಮಗೆ ಇಷ್ಟರಲ್ಲಿ ಒಂದು ಒಳ್ಳೆ ಪೋಸ್ಟ್ ಕೊಡ್ತೀವಿ ಅಂತೇಳಿ ಆ ಮೂಲಕ ಇಲ್ಲಿ ಸಿದ್ದರಾಮಯ್ಯನವರ ಬಳಿ ರಾಜೀನಾಮೆಯನ್ನ ತೆಗೆದುಕೊಳ್ಳುವ ಒಂದು ಭಾಗದ ಅಸ್ತ್ರ ಇದು, ಕಾಂಗ್ರೆಸ್ನ ಹೈಕಮಾಂಡಿನ ಅಸ್ತ್ರ ಇದು. ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ಕೊಟ್ಟಿದೆ, ಸುರ್ಜೇವಾಲಾ ಆ ಒಂದು ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಇದೊಂದು ಒಂದು ಒಳ್ಳೆ ಟೈಮ್ ಅಂತ ಹೇಳ್ಬೋದು BY ವಿಜೇಂದ್ರ. ಇನ್ನು ಯುವಕರು ಸಾಕಷ್ಟು ಉತ್ಸಾಹಿ ನಾಯಕರಿದ್ದಾರೆ. ಈ ಒಂದು ಸಂದರ್ಭವನ್ನ ಕಾಂಗ್ರೆಸ್ನ ಈ ಒಂದು ಅಸಹಾಯಕ ಸ್ಥಿತಿಯನ್ನು ಏನಾದರೂ ಬಳಸ್ಕೊಂಡಿದ್ದೆ ಅದರಲ್ಲಿ 100% BJP ಎಲ್ಲ ಒಂದ್ ಕಡೆ ಸಕ್ಸಸ್ ಆಗುತ್ತೆ ಅಂತಾನೆ ಈ ಕ್ಷಣ ಕೇಳ್ಬೋದು. ಬಟ್ ರಾಜಕೀಯ ಇದು ಯಾವಾಗ ಏನ್ ಬೇಕಂದ್ರೆ ಯಾವ ಗಾಳಿ ಬೇಕಂದ್ರೆ ಬೀಸ್ಬೋದು. ಸದ್ಯಕ್ಕೆ ಆಷಾಢದ ಗಾಳಿ ಈ ರೀತಿ ಬದಲಾವಣೆಯ ಒಂದು ಗಾಳಿ ಬೀಸ್ತಾ ಇರುವಂಥದ್ದು. ಮುಂದೆ ಏನಾಗ್ಬೋದು ಸ್ನೇಹಿತರೆ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನೋಡ್ತಾ ಇರಿ ಪ್ರತಿಧ್ವನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.